ಇಲ್ಲಿ ಎಷ್ಟು ನೋಡ್ರಿ ದಿನ ಅಂತ ವೇಟ್ ಮಾಡಲಿಲ್ಲ. ಎದ್ರ ಸಲುವಾಗಿ ಇದು ಯಾವ ಸಬ್ಜೆಕ್ಟ್ಲೆ ಏನದು ಅಕೌಂಟೆನ್ಸಿ. ಹಾಂ ಇವ್ರು ನೋಡ್ರಿ ನನ್ನ ಫ್ರೆಂಡ್ ಇವ್ರು ಇದು ಅಕೌಂಟೆನ್ಸಿ ಟೀಚ್ ಮಾಡ್ತಾರೆ ಆ್ಯಕ್ಚುಲಿ. ಅಂದರೆ ಅವ್ರು ಏನು ಹೇಳತ್ತಾರಂದ್ರೆ ಈಗ ಏನಂದಲ್ಲ ಅಂದರೆ ಟೀಚರ್ ಅಂತ ಟೀಚರ್ ಅಷ್ಟು ಒಳ್ಳೆ ಗುಣ ಯಾರಿಗೂ ಇರಲ್ಲ ಅಂತ ಇದೆ. ಅಂದರೆ ಅವ್ರು ಯಾಕೆ ಹಂಗೆ ಹೇಳತ್ತಾರ ಅಂದ್ರೆ ಈಗ ಯಾರು ನೋಡ್ರಪ್ಪ ಒಂದು ಎಷ್ಟು ಒಂದು 22 ಏಜ್ವರೆಗೆ ಓದ್ತಾರ, 25 ಏಜ್ವರೆಗೆ ಓದ್ಕಿರಿಂದ ಏನು ಮಾಡ್ತಾರೆ 18 ಲಾಸ್ಟ್ 18 ಹುಡುಗರು ಓದಲ್ಲಿಗ. ಹೌದನ್ನ ಅಲ್ಲಲ್ಲ ಅಂದರೆ ಓದ್ತಾರೆ ಕಾಂಪಿಟೇಟಿವ್ ಓದ್ತಾರತ್ತಂದ್ರೂ ಅಷ್ಟು ಓದ್ತಾರಲ್ಲ ಈಗ. ಅಂದರೆ ಟೀಚರ್ಸ್ ಏನು ಮಾಡ್ತಾರಂದ್ರೆ ಯಾವುದೇ ಲೈಫ್ ಲಾಂಗ್ ಓದ್ತಾರ ಅಂತ ಹೇಳಕತ್ತಾರ. ವಿತೌಟ್ ಪ್ರಿಪ್ರೇಷನ್ ಸ್ಟೂಡೆಂಟ್ಸ್ ಮುಂದೆ ಹೋಗಲ್ಲ ಟೀಚರ್ಸ್. ಎಲ್ಲರೂ ಅಷ್ಟೇ ನಿಯತ್ತಾಗದಾರ. ಇನ್ನೂ ಪರ್ಫೆಕ್ಟ್ ಆಗಿ ಹೋಗ್ಬೇಕು ಮಕ್ಕಳ ಮುಂದೆ ಅಂತ. ಅಲ್ಲ ಎಲ್ಲ ಶಿಕ್ಷಕರು ಹಂಗೆ ಇರ್ತಾರೆ. ಇರ್ಲೇಬೇಕಂದ್ರು ಅಲ್ಲ ಇರ್ಬೇಕು, ಓಕೆ ಒಪ್ಕೋತೀನಿ. ಎಂತ ಟ್ಯಾಲೆಂಟ್ ಅದನಂದ್ರು ಒಂದ್ಸರಿ ಕಣ್ಣಾಡ್ಸಿ ಒಕ್ಕನಲ್ಲೇ ಅಂದ್ರೆ ಇಷ್ಟೇ ನಿಯತ್ತಾಗಿ ಎಲ್ಲ ಟೀಚರ್ಸ್ ಇರ್ತಾರ. ಯಾಕಂದ್ರೆ ಸ್ಟೂಡೆಂಟ್ಸ್ ಮುಂದೆ ಹೋಗಿ ನಿಲ್ಲೋದು ಅಷ್ಟು ಈಸಿ ಅಲ್ಲ. ಏನೋ ಒಂದು ಬಳ್ಳಿ ಹೇಳಿ ಬರೋಕ್ಕಾಗಲ್ಲ ಸ್ಟೂಡೆಂಟ್ಸ್ ಮುಂದೆ. ಯಾರಲ್ಲಿ ವರ್ಕ್ ಎಥಿಕ್ಸ್ ಇರ್ತೈತೆ ಅವ್ರು ಮಾಡ್ತಾರೆ. ಈಗ ಏನಿದು ಅಕೌಂಟೆನ್ಸಿ ಹೇಳತ್ತಿ ಎಲ್ಲಿದೆ ಏನು ಟಾಪಿಕ್ ಹೇಳತ್ತಿ? ಗುಡ್ ವಿಲ್. ಏನು ಗುಡ್ ವಿಲ್ ಅಂದರೆ ಗುಡ್ ವಿಲ್ ಮೀನ್ಸ್ ಗುಡ್ ನೇಮ್ ಆ್ಯಂಡ್ ಫೇಮ್ ಆಫ್ ಅ ಫರ್ಮ್. ಒಂದು ವ್ಯವಹಾರ ಸಂಸ್ಥೆಯ ಹೆಸರು, ಕೀರ್ತಿ, ಮೌಲ್ಯ, ಅದನ್ನು ಯಾವ ಥರ ಕಂಪ್ಯೂಟ್ ಮಾಡಬೇಕು ಅಂತ ಹೇಳತ್ತಿ. ಲೈಫ್ ಅಂದ್ರೆ ಏನು ಅನಿಸುತ್ತಂಬ ನಿನಗೆ? ಲೈಫ್ ಅಂದರೆ ಲೈಫ್ ಅಷ್ಟೇ. ಇಲ್ಲ ಅಂದರೆ ಈಗ ಹೆಂಗಿರ್ತಾರೆ ಮೀನ್ಸ್ ಆ 18 ಏಜು ಹಿಂಗಿರ್ತಾರಲ್ಲ ಅವ್ರಿಗೆ ನೀ ಸಜೆಸ್ಟ್ ಮಾಡೋದಾದ್ರೆ ಏನಂತ ಮಾಡ್ತೀಯ? ಲೈಫ್ ಬಗ್ಗೆ ಏನು ಸಜೆಸ್ಟ್ ಮಾಡ್ತೀಯ? ಲೈಫ್ ಬಗ್ಗೆ ಎಂಜಾಯ್ಮೆಂಟಿಗೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀರಿ ಅಷ್ಟೇ ಪ್ರಿಫರೆನ್ಸ್ ಸ್ಟಡಿಗೂ ಕೊಡಬೇಕಂತ. ಕರಿಯರ್ಗೂ ಕೊಡಬೇಕಂತ. ಅದು ಸ್ಟಡಿ ಅಂತನೇ ಅಲ್ಲ, ಯಾವುದೋ ಒಂದು ಪ್ರೊಫೆಷನ್ ಅಂತ ಬಂದಾಗ ಅದಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು. ಈಗ ಹೆಂಗೆ ಎಂಜಾಯ್ಮೆಂಟಿಗೆ ಕೊಡ್ತೀರಿ ಅದಕ್ಕೆ ಅಂದ್ರೆ ಲೈಫ್ ಚೆನ್ನಾಗಿರ್ಬೇಕಂತ. ಸ್ಟಡಿ ಆಗ್ಬೋದು ಅಥವಾ ನಿಮ್ಗೆ ಇಂಟ್ರೆಸ್ಟ್ ಇರೋದು ಯಾವುದಾದ್ರೂ ಕೆಲಸ ಆಗಿರ್ಬೋದು, ನಿಮ್ಮ ಕರಿಯರ್ ಬಿಲ್ಡ್ ಆಗುವಂಥ ಒಂದು ಕೆಲಸನ ನೀವು ಎಂಜಾಯ್ಮೆಂಟ್ ಮಾಡುವಲ್ಲಿ ಒಂದು 50% ಟೈಮ್ ಇನ್ವೆಸ್ಟ್ ಮಾಡಿದ್ರೆ ನಿಮ್ಮ ಕರಿಯರ್ ಬಿಲ್ಡ್ ಮಾಡ್ಕೊಳಿದ್ರೆ 100% ಇನ್ವೆಸ್ಟ್ ಮಾಡಬೇಕು, ಡಬಲ್. ಅದು ನನ್ನ ಸಜೆಷನ್. ಅದು ಏನಾದರೂ ಆಗಿರಲಿ, ನಿಮ್ಮ ಕರಿಯರ್ ಬಿಲ್ಡ್ ಆಗೋ ಕೆಲಸ ಯಾವುದಾದ್ರೂ ಆಗಿರಲಿ. ಮತ್ತು ನನಗೆ ಒಂದು ಕ್ವಶನ್ ಏನಪ್ಪ ಅಂತಂದರೆ ಕಾಂಪಿಟೇಟಿವ್ ಫೀಲ್ಡ್ ಬಗ್ಗೆ ನಿಮ್ಗೆ ಏನು ಅನ್ಸುತ್ತಂತ? ಹೋಗ್ಬೇಕಾ ಆ ಫೀಲ್ಡಿಗೆ ಅಂತ? ಅಂದರೆ ಇದು ಏನೇ ಒಪಿನಿಯನ್ ಆಗಿಲ್ಲ ಅಂತ ಹೋಗ್ಬಾರ್ದಂತಲ್ಲ, ಒಂದು ಲಿಮಿಟೆಡ್ ಟೈಮ್ ತನಕ ಅಷ್ಟೇ ಟ್ರೈ ಮಾಡ್ಬೇಕು ಅದನ್ನು. ಅದು 100% ಎಫರ್ಟ್ ಹಾಕಿ ಒಂದು ಲಿಮಿಟೆಡ್ ಟೈಮ್ ಅಷ್ಟೇ. ಒಂದು ಪರ್ಫೆಕ್ಟ್ ಆಗಿ ಬಿಟ್ಬಿಡ್ಬೇಕು, ಅದನ್ನ ಪರ್ಫೆಕ್ಟ್ ಆಗಿಬಿಡ್ಬೇಕು. ಇವಾಗ ಪರ್ಫೆಕ್ಟ್ ಆಗಿ ಫುಲ್ ಟೈಮೂ ಅದಕ್ಕೆ ಕೊಡೋದಲ್ಲ, 1-2-3 ಇಯರ್ಸ್ ಕೊಡಲಿ. ಅವಾಗ 2-3 ಇಯರ್ಸ್ ಫುಲ್ ಪರ್ಫೆಕ್ಟ್ ಆಗಿಬಿಡೋದು. ಅದಾದ ನಂತರ ನೆಕ್ಸ್ಟ್ ಏನು ಮಾಡೋದು, ಕೆಲ್ಸಕ್ಕೆ ಜಾಯಿನ್ ಆಗಬೇಕು. ನಿನಗೆ ಸಾಧ್ಯವಾದ್ರೆ ಅಷ್ಟು ಎಫರ್ಟ್ ಹಾಕೋಷ್ಟು ಕೆಪಾಸಿಟಿ ನಿಂಗಿತ್ತಂದ್ರೆ ಜಾಬ್ ಮಾಡ್ಕೊತಾನೆ ಕಾಂಪಿಟೇಟಿವ್ ಓದಬೇಕು. ಇದು ಆಗಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನಿಸಿತ್ತು ಅಂದ್ರೆ ಕೈ ಬಿಟ್ಟು ಬಿಡೋಕ್ಕಲ್ಲ. ಈಗ ಅದನ್ನ ಬಿಟ್ಟು ಬೇರೆ ಫೀಲ್ಡ್ ಒಳಗೆ ಹೋಗ್ಬೇಕು. ಜಾಸ್ತಿ ಟೈಮ್ ಅದ್ರಾಗ ಕಳಿಬಾರ್ದು, ವೇಸ್ಟ್ ಅದು. 30 ವರ್ಷ ಅಥವಾ 30 ಮ್ಯಾಗ ಆದಮೇಲೆ ಜಾಬ್ ತೊಗೊಂಡು ಏನು ಮಾಡ್ತೀವಿ? ಇನ್ನೊಂದು 25 ವರ್ಷ ಇರ್ತೈತೆ ನಿನ್ನ ಸರ್ವೀಸ್. ಅಂದರೆ ಎಟ್ ದ ಏಜ್ ಆಫ್ 22 ಹಂಗೆ ಅನ್ನೋರಾಗ ಸೆಟಲ್ಡ್ ಆಗಿರಬೇಕು. 25ಗೆ ನೀವು ಗೌರ್ಮೆಂಟ್ ಜಾಬ್ ಮಾಡಿದ್ರೆ ನಿಮ್ಮ ಸರ್ವಿಸ್ ಜಾಸ್ತಿ ಸಿಗ್ತೈತಿ. ಆಫ್ಟರ್ 30 ಗೌರ್ಮೆಂಟ್ ಜಾಬ್ ಮಾಡಿದ್ರೆ ಯೂಸ್ ಇಲ್ಲ. ಮತ್ತು ಅಷ್ಟೇ ದುಡ್ಡು ಬರುತ್ತಾ, ಅಷ್ಟು ಮಂತ್ಲಿ ಖರ್ಚಿರುತ್ತಾ. ಮತ್ತು ಆಯ್ತು ಹಂಗೆ ಹಿಂಗೆ ಮಾಡೋದ್ರಾಗ ಒಂದು ಮನೆ ಕಟ್ಸ್ಕೊಬೋದು. ಭಾಳ ಆದ್ರೆ ಒಂದು ಸ್ವಲ್ಪ ದುಡ್ಡು ಇಟ್ಕೊಂಡು ರಿಟೈರ್ಡ್ ಆಗ್ಬಿಡುತ್ತೆ ಅಷ್ಟೆ. ಅಂದರೆ ಒಂದು ಈಗ ಜಾಬ್ ಹಿಡ್ದೇವು ಅಂತಲೇ ಇಟ್ಕೋ, ಈಗ ನಮ್ಮ ಲೈಫ್ ಲೀಡ್ ಮಾಡ್ಬೋದು ಅಷ್ಟೇ. ಅಷ್ಟೇ ಜೀವನ ಮಾಡ್ಬೋದು, ಬದುಕ್ಬೋದು. ಲಕ್ಸುರಿಯಸ್ ಲೈಫ್ ಆಗಲ್ಲ.
ಅಂದರೆ ಈಗ ಅಂದರೆ ಲಕ್ಸುರಿಯಸ್ ಲೈಫ್ ಆಗ್ಬೇಕಂದ್ರ ಸಣ್ಣ ಏಜ್ ಒಳಗನ ಬಿಸ್ನೆಸ್ ಸ್ಟಾರ್ಟ್ ಅದು ವಿತ್ ಪ್ರಾಪರ್ ನಾಲೆಜ್ ಎಲ್ಲ ಐಡಿಯಾ ಇರಬೇಕು. ಹುಚ್ಚರ್ಗತ್ತಲೆ ಮಾಡೋದಲ್ಲ ಆ ಥರ ಅಲ್ಲ. ಬಿಸ್ನೆಸ್ ಬಿಲ್ಡ್ ಆಗಿ ನಿಮ್ಗೆ ಬಿಸ್ನೆಸ್ಸಿಂದ ನಿಮ್ಗೆ ಲಾಭ ಬರ್ಬೇಕಂದ್ರೆ ನಿಮ್ಗೆ ಮಿನಿಮಮ್ 5 ವರ್ಷ ಬೇಕು. ಏನು ಎಫರ್ಟ್ 5 ವರ್ಷ ಆದಮೇಲೆ ನೀವೇನು ಕೆಲಸ ಮಾಡಲಿಲ್ಲ ಅಂದ್ರೆ ಅದರಿಂದ ಇನ್ಕಮ್ ಬರ್ಬೇಕಂದ್ರೆ 5 ವರ್ಷ ಬೇಕು ಬಿಸ್ನೆಸ್ ಕ್ಲಿಕ್ ಆಗೋಕ್ಕೆ. ಅಂದರೆ ಎಲ್ಲನೂ ಹಾಕಿದ್ದು ಎಲ್ಲ ಹಾಕಿ ತೆಗೆದು ಈ ಥರ ಎಲ್ಲ ನೀ ಏನು ಆರಾಮ್ಸೆ ಇದ್ರೂ ಕೂಡ ಅದರಿಂದ ಇನ್ಕಮ್ ಬರ್ಬೇಕಂದ್ರೆ 5 ವರ್ಷ ಬೇಕು ನಿಮ್ಗೆ. ಅಂದರೆ ಲಾಂಗ್ ಟರ್ಮ್ ಅಂತ. ಲಾಂಗ್ ಬಿಸ್ನೆಸ್ ಆದರೂ ಲಾಂಗ್ ಟರ್ಮು, ಕಾಂಪಿಟೇಟಿವ್ ಓದ್ತೀನಂದ್ರೂ ಲಾಂಗ್ ಟರ್ಮು, ಮಿನಿಮಮ್ 3 ಇಯರ್ಸ್ ಅಂತೂ ಓದಲೇಬೇಕು ಕಾಂಪಿಟೇಟಿವ್. ಅದು ಹೆಂಗೆ ಕುಂತು ಓದಿ ಕೆಲವೊಬ್ರಿಗೆ 1 ಇಯರ್ದಾಗ ಕ್ಲಿಕ್ ಆಗ್ಯಾರ. ಯಾರು ಆಗ್ತಾರೆ ಅವ್ರು ಮೊದಲಿಂದ ಓದಿರ್ತಾರ ಕ್ಲಿಕ್ ಆಗ್ತಾರೆ. ಸುಳ್ಳು ಹೇಳ್ತಾರೆ 6 ತಿಂಗಳದಾಗ ಅದೇ 3 ತಿಂಗಳದಾಗ ಅದೇ. ಎಸ್ಪೆಷಲಿ ನಮ್ಮ ಕರ್ನಾಟಕ ಗೌರ್ಮೆಂಟ್ ಜಾಬ್ ಸ್ಟೇಟ್ ಗೌರ್ಮೆಂಟ್ ಅಂದ್ರೂ ಸಾಯ್ತೀನಿ ಅಂದ್ರೂ 1 ವರ್ಷದೊಳಗೆ ಆಗಲ್ಲ. ಯಾಕಂದ್ರೆ ಅದು ಪ್ರೊಸೆಸ್ ಆಗೋದ 1 ವರ್ಷ ಆಕೈತಿ. ಅಪ್ಲಿಕೇಶನ್ ಕರೆದು ಎಕ್ಸಾಮ್ ಕಂಡಕ್ಟ್ ಮಾಡೋಕೆ 1 ಇಯರ್ ಆಕೈತಿ. ಇನ್ನು ರಿಸಲ್ಟ್ ಬಿಡಕ್ಕೆ 2 ವರ್ಷ ಆಕೈತಿ. ಜಾಯ್ನಿಂಗ್ ಲೆಟ್ರ್ ಕೊಡಕ್ಕೆ 3 ವರ್ಷ ಆಕೈತಿ. ಅಂದ್ರೆ ಮುದುಕರಾಗ್ಬಿಟ್ಟಿರ್ತಾರೆ. ಅದೇ ಅಂತೀನಿ. ಎಷ್ಟೋ ಜನರ ಜೀವನ ಅಲ್ಲಿ ಕಾಂಪಿಟೇಟಿವ್ ಒಳಗೆ ನಮ್ಮದು ಪ್ರೀಶಿಯಸ್ ಟೈಮ್ ಭಾಳ ಹೋಗ್ತೈತೆ ನಮ್ಮದು. ಅದೇ ಏಜ್ ಒಳಗೆ ಆ್ಯಕ್ಚುಲಿ ನಾವು ಸುತ್ತಾಡಬೇಕು, ಅದೇ ಏಜ್ ಒಳಗೆ ಎಂಜಾಯ್ ಮಾಡ್ಬೇಕು. ಆ್ಯಕ್ಚುಲಿ ನಾವು ದುಡಿಬೇಕು, ಅದೇ ಏಜ್ ಒಳಗೆ ಹೆಚ್ಚು ದುಡಿಬೇಕು ಅನ್ನೋದು ಅದೇ ಏಜ್ ಒಳಗೆ ಆರಾಮ್ ಕುಂತ್ಕೊಂಡು ಓದ್ತೀವಿ ನಾವು. ಸೆಟ್ಲ್ ಆಯಿತು ಓಕೆ, ಆಗಿಲ್ಲ ಅಂದ್ರೆ ಎಷ್ಟು ವೇಸ್ಟ್ ಗೊತ್ತೇನೆ ಅದು. ನಮ್ದು ಎಷ್ಟೋ ಮೂಮೆಂಟ್ಸ್ಗಳು ಹೋಗ್ಬಿಡ್ತಾವೆ, ನಮಗೆ ಎಂಜಾಯ್ ಮಾಡೋಕ್ಕಾಗಲ್ಲ. ಹೆಚ್ಚು ಎಫರ್ಟ್ ಆಗಿ ಕೆಲಸ ಮಾಡಬೇಕಾಗಿರೋ ಏಜ್ ಒಳಗಡೆನೆ ಕುಂತ್ಕೊಂಡು ಓದ್ಬಿಡ್ತೀವಿ. ಆಮೇಲೆ ಅದು ಆ ಜಾಬ್ ಆಗಿಲ್ಲ ಅಂದ್ರೆ ಬೇರೆ ಕೆಲಸದಾಗೂ ಇಂಟ್ರೆಸ್ಟ್ ಬರಲ್ಲ. ಒಂದು ಸಮ್ಟೈಮ್ಸ್ ಇವು ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ಬಿಟ್ರೆ ಆದವ್ರು ನೋಡಿಬಿಟ್ರೆ ಲಕ್ ಅವ್ರದ್ದು ಅನಿಸುತ್ತೆ. ಈಗ ನಮ್ಮ ಅಣ್ಣ ಅಂತ KB ಒಳಗಾಗೈತೆ. ಮಗ ಹೇಳ್ತಾನ ನಾನು ಸೆಕೆಂಡ್ PUCನ ಪಾಸ್ ಆಗಿಲ್ಲ ಇದುವರೆಗೂ 70,000 ಪೇಮೆಂಟ್ ತೊಗೋತಾನವ. ಈಗ ಸೆಕೆಂಡ್ PUC ಪಾಸ್ ಆಗಿಲ್ಲ, ಇನ್ನೂ 10ನೇ ಕ್ಲಾಸು ITI ಏನು ಮಾಡೋಣ ಗೊತ್ತಾ, ದುಡ್ಡು ಕಟ್ಟಿ ITI ಪಾಸ್ ಮಾಡಿಸ್ಕೊಂಡಾನ. ಆ ದುಡ್ಡು ಕಟ್ಟಿ ITI ಪಾಸ್ ಮಾಡಿಸ್ಕೊಂಡು ಸರ್ಟಿಫಿಕೇಟ್ ಮಾಡೋಣ, KB ಅಪ್ಲೈ ಮಾಡೋಣ. ಅದು ಆಗ್ಬಿಡ್ತು. ಆಗಿನ ಕಾಲಕ್ಕೆ ಎಕ್ಸಾಮ್ಸ್ ಇದ್ದಿಲ್ಲ, ಸುಮ್ಮ ಒಂದು ಕಂಬ ಹತ್ತದಟ್ಟೆ ಏನೇ ಇತ್ತು. ಅದೊಂದು ಕಂಬ ಹತ್ತಿಬಿಟ್ಟ ರಿಕ್ರೂಟ್ಮೆಂಟ್ ಆಗ್ಬಿಡ್ತದೆ. ಅವಾಗೇನು ಇವ್ರು ಅಪಾಯಿಂಟ್ ಆದ್ರೋಡು ಈಗ 70,000 ತಗೋತಾರೆ ಮಕ್ಕಳು. ಏನೂ ಗೊತ್ತಿಲ್ಲ ಅವ್ರಿಗೆ. ಅಲ್ಲ ಅವ್ರಿಗೇನು ಗೊತ್ತಿಲ್ಲ. ಒಟ್ಟು ಕಾಂಪಿಟೇಟಿವ್ ಫೀಲ್ಡ್ ಅಂತಂದ್ರೆ ಹೆಂಗೆ ಅಂತಂದ್ರೆ ಒಟ್ಟು ಜಲ್ದಿಯಿಂದ ಸ್ಟಾರ್ಟ್ ಮಾಡಿ 1 or 2 ಇಯರ್ಸ್ ಅಂದ್ರೆ ಕೂತು ಆ್ಯಕ್ಚುಲಿ ಅದು ಪ್ರೀಸಿಯಸ್ ಟೈಮೇ. ಅದನ್ನು ಅಲ್ಲಿ ಇನ್ವೆಸ್ಟ್ ಮಾಡೋದಂದ್ರೆ ಒಂದು ವೇಳೆ ಸಿಕ್ಕರೆ ಸರಿ, ಸಿಕ್ಕಿಲ್ಲ ಅಂದರೆ ಅದು ವೇಸ್ಟೇ ಅಲ್ಲ. ಇಲ್ಲ ಅಂದ್ರೆ ವೇಸ್ಟ್ ಅದು. ಮುಂದೆ ನನ್ನ ಜೀವನಕ್ಕೆ ಬೇರೆ ಇಲ್ಲ ಅದನ್ನ ತಗೊಂಡು ನೆಕ್ಸ್ಟ್ ಈಗ ನೋಡು ಕೆಲವೊಬ್ರು ಏನು ಮಾಡ್ತಾರಪ್ಪ ಅಂದ್ರೆ ಕೋಚಿಂಗ್ ಸೆಂಟರ್ನಾಗ ವರ್ಕ್ ಮಾಡ್ತಾರೆ. ಆದ್ರೆ ಎಲ್ಲರಿಗೆ ಅದೇ ಇದು ಇರಲ್ಲಲ್ಲ. ಅದೇ ಟೀಚಿಂಗ್ಗೆ ಎಲ್ಲರದು ಒಂದೇ ಹಾಬಿ ಇರೋದಿಲ್ಲಲ್ಲ. ಈಗ ಒಂದು ವೇಳೆ ಅವ್ರದ್ದು ಗೌರ್ಮೆಂಟ್ ಜಾಬ್ ಆಗಿಲ್ಲಪ್ಪ, ಅವ್ರ ನೆಕ್ಸ್ಟ್ ಲೈಫ್ ಏನು? ಮಕ್ಳಿಗೆ ಗೈಡ್ ಮಾಡ್ಬೋದು. ಮಕ್ಳು ಯಾರ ಮಾತು ಕೇಳ್ತಾರೆ ಮುಂದೆ? ನಮಗಾಗೋ ಮಕ್ಳಿಗೆ ಗೈಡ್ ಮಾಡ್ಬೋದು. ಯಾರು ಕೇಳ್ತಾರೆ? ಅವು ನಮ್ಕಿಂತ ಶಾಣೆ ಇರ್ತಾವು. ಅಲ್ಲೇ ಮಕ್ಳಿಗೆ ಗೈಡ್ ಮಾಡಕ್ ನಾವು ಇಷ್ಟೆಲ್ಲ ಓದ್ಬೇಕನ್ನೋದು ಅದೇ ಅದು ಎಲ್ಲ ಗೈಡ್ ಮಾಡೋದಲ್ಲ. ಅವು ನಮ್ಮ ಮಾತು ಕೇಳೋದಲ್ಲ, ನಮ್ಕಿಂತ ಶಾಣೆ ಇರ್ತಾವ ಅಷ್ಟೊತ್ತಿಗೆ. ಅವು ಈಗ ಜನರೇಷನ್ ಸ್ಪೀಡ್ ಅವ್ರದ್ದು ಮೈಂಡ್ ಸೆಟ್ಟೇ ಬೇರೆ ಇರುತ್ತೆ ಅಷ್ಟೊತ್ತಿಗೆ. ಈ ಥರ ಅಲ್ಲ ಕರಿಯರ್ ಬಿಲ್ಡ್ ಮಾಡ್ಕೊಳ್ಳೋದು, ಈ ಥರ ಅಂತ ನಮಗೆ ಹೇಳ್ತಾರ ಅವ್ರು ವಾಪಸ್. ಅವಾಗ ಅಷ್ಟು ಇವಾಗ ಮೊದಲು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದೈತಿ, ಅದರಿಂದನೂ ಸಾಕಷ್ಟು ದುಡ್ಡು ಮಾಡ್ಬೋದು. ಬಟ್ ನಮ್ಗೆ ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅದರಿಂದನೂ ಕರಿಯರ್ ಬಿಲ್ಡ್ ಮಾಡ್ಕೋಬೋದು. ಅದನ್ನ ನಾಲೆಜ್ ನಮಗಿಲ್ಲ. ಈಗ ಇಲ್ಲ, ನಾ ಭಾಳ ಸರಿ ಕೇಳ್ತೀನಲ್ಲ ಅಂತಾರೆ, ಎಲ್ಲರೂ ಅಂತಾರೆ ಒಳ್ಳೆ ಸ್ಕಿಲ್ಸ್ ಇರಬೇಕು, ಅದು ಇರಬೇಕಂತ. ನಮ್ಮ ಎಜುಕೇಷನ್ ಸೆಕ್ಟರ್ನಾಗ ಹತ್ರ ಅದನ್ನು ಕೊಡಲ್ಲ, ಯಾರು ಕೊಡಲ್ಲ ಅದನ್ನು. ಹೌದು, ನಮ್ಮ ಎಜುಕೇಷನ್ ಮೊದಲು ಏನಂತಲ್ಲ ಬುಕ್ ವಾರ್ ಮಾಡ್ಬಿಡ್ತೀವಿ. ಎಲ್ಲೇ ಅಲ್ಲ, ನಾನು ಎಲ್ಲೋ ನೋಡಿ ಮೊನ್ನೆ ಕೇಳಿದೆ, ಏನಪ್ಪ ಅಂದ್ರೆ ಚೀನಾ ಬಿಡ್ಲಿ, ಚೀನಾದಾಗ ಏನು ಅಂಗನವಾಡಿ ಮಕ್ಕಳಿಗೆ ಏನು ಕಲಿಸ್ತಾರೆ ಗೊತ್ತಾ? ಅವರು ಗೇಮ್ಸ್ ಕಂಡಕ್ಟ್ ಮಾಡ್ತಾರೆ. ಮೀನ್ಸ್ ಕಸೂತಿ ಮಾಡೋದು, ಟಾಯ್ಸ್ ಕೊಟ್ಟು ಅವ್ನು ಜಾಯಿನ್ ಮಾಡಕ್ಕೆ ಹಚ್ಚೋದು, ಅಂದರೆ ಪ್ರಾಕ್ಟಿಕಲ್ ಮಾಡಿಸ್ತಾರೆ ಅವರು.
ಈ ABCD ಹೇಳ್ಕೊಡಲ್ಲ ಅವರು, ಪ್ರಾಕ್ಟಿಕಲ್ ಮಾಡಕ್ಕೆ ಹಚ್ತಾರೆ. ದುಡಿಯೋದು ಹೆಂಗೆ ಸ್ಕಿಲ್ ಕಲಿಸ್ತಾರೆ ಅವರು. ಎಣಿದು ಇಲ್ಲ, ಅದು ಎಜುಕೇಷನ್ ಬಗ್ಗೆ ಮೊನ್ನೆ ಕೇಳಬೇಕಾದ್ರೆ ಒಂದು ಏನು ಗೊತ್ತಂದ್ರೆ 150 ವರ್ಷಗಳ ಹಿಂದೆ ಆಗಿರೋದಂಥದ್ದು ಎಜುಕೇಷನ್ ಸಿಸ್ಟಮ್. ಅಲ್ಲಿ ಏನಪ್ಪ ಅಂತಂದ್ರೆ ಅವ್ರು ಎಜುಕೇಷನ್ ಸಿಸ್ಟಮ್ ತರಕ್ಕೆ ಮೇನ್ ಕಾರಣ ಏನಪ್ಪ ಅಂತಂದರೆ ಯಾರು ಎದ್ದು ನಿಂತು ಒಳ್ಳೆ ಕ್ವಶನ್ ಮಾಡಬಾರ್ದು, ಹಂಗೆ ಎಜುಕೇಷನ್ ಬಿಲ್ಡ್ ಮಾಡ್ಬೇಕಂತ ಇತ್ತಂತ. ಅದಕ್ಕೆ ಅವ್ರು ಅದನ್ನೇ ಮಾಡ್ಯಾರ, ನಾವು ಅದನ್ನೇ ತೊಗೊಂಡು ಹೋಗ್ತಿದ್ದೀವಿ ಈಗ ಅಂತ. ಹೌದಲ್ಲ? ನೀವು ಇವತ್ತಿನವರೆಗೂ ನೋಡಿದೆಯಾ? 100% ನಾ ಹೇಳ್ತಿದ್ದೀನಲ್ಲ, ಎಷ್ಟು ಎದ್ದು ನಿಂತು ಕ್ವಶನ್ನೇ ಕೇಳಲ್ಲ ಮಕ್ಕಳು. ಈಗ ಯಾರೋ ಒಬ್ಬ ಟೀಚರ್ ಆಗಲಿ ಏನು ಹೇಳ್ತಾರೆ ನೋಡಿ ಅದೇ ಕರೆ ಅವರು ತಲೆ ಆಡಿಸ್ಕೊಂಡು ಕೂತ್ಬಿಟ್ಟಿರ್ತಾರೆ. ಯಾರು ಎದ್ದು ನಿಂತು ಉಲ್ಟಾ ಕ್ವಶನ್ಸ್ ಅರೈಸೇ ಮಾಡಲ್ಲ. ಕೆಲವೊಂದು ಸಲ ಅರೈಸ್ ಮಾಡಿದ್ರು ಅಲ್ಲಿ ಕೆಲವೊಂದು ಅದು ಹಂಗೆ ಬರೋದು ಹಿಂಗೆ ಹೇಳೇವಿ. ಇಲ್ಲ, ನಾನೊಂದು ಕಡೆ ಏನಾಯ್ತಪ್ಪ ಅಂದರೆ ಹಿಂಗೆ ಲ್ಯಾಬ್ ಮಾಡಬೇಕಾದ್ರೆ ಇದು ಫ್ಲೋಚಾರ್ಟ್ ಅಂತ ಬರುತ್ತೆ ನಮ್ಮದು. ಲ್ಯಾಬ್ ಮಾಡಬೇಕಾದ್ರೆ ಫ್ಲೋಚಾರ್ಟ್ ಆಗಬೇಕಾಗಿತ್ತು ಪ್ರೋಗ್ರಾಮ್ದು. ಅವಾಗ ಏನು ಹೇಳ್ತಾರೆ ಗೊತ್ತಾ ಮೇಡಮ್, ಹಿಂಗಂತೆ, ಇಲ್ಲ ನಮ್ಮ ಫ್ರೆಂಡ್ಸ್ ಹಿಂಗೆ ಆಗ್ತಿದ್ರು, ನಾನು ಹಿಂಗೆ ಹಾಕಕ್ಕೆ ಕಲ್ತೀನಿ, ಬಟ್ ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ ಅಂತ. ಇಲ್ಲ, ಸೀರಿಯಸ್ಲಿ ಹಿಂಗೆ ಹೇಳಿದ್ದು, ನಂಗೆ ಇದು ಬರಲ್ಲ ಮೇಡಮ್ ಹೇಳ್ಕೊಡಿ ಅಂತ ಹೇಳಿದ್ದು. ಇಲ್ಲ, ನನಗೂ ಐಡಿಯಾ ಇಲ್ಲ ಅದ್ರ ಬಗ್ಗೆ ಅಂತ. ಅಂದರೆ ಎಂಥ ಬೇಜಾರು ಅನಿಸುತ್ತಾ, ನಾವೇನು ಕಲಿಯೋಕ್ಕಾಗ್ತೈತೆ ಆ ಥರ ಅಂತ. ಅದೇ ಎಜುಕೇಷನ್ ಸಿಸ್ಟಮ್ ಎಲ್ಲ ಅಂದರೆ ಅವ್ರು ಬ್ಲೇಮ್ ಮಾಡ್ತಿದ್ದೇವೆ ಅಂತೆಲ್ಲ, ಅವರು ಹಂಗೆ ಬಂದ. ಹಂಗೆ ಹೇಳಿದಾಗ ಒಬ್ಬ ಮಕ್ಕಳಿಗೆ ಹೆಂಗೆ ಅನಿಸುತ್ತಾ, ನಮಗೂ ಗೊತ್ತಿಲ್ಲ. ಅದೇ ಒಂದು ರೀಲ್ಸ್ ಒಳಗೆ ಕಲಿಸ್ತಾರಲ್ಲ, ನಾವು ಸ್ಕೂಲ್ ಒಳಗೆ ಕಲ್ತಿದ್ದು ನಮ್ಮ ಜೀವನ ಕಟ್ಕೊಳಕ್ಕೆ ಎಲ್ಲಿ ಹೆಲ್ಪ್ ಆಗಲ್ಲ. ಹೌದು, ನಮ್ಗೆ ಜೀವನ ಕಟ್ಕೊಳ್ಳುವಂಥ ಸ್ಕಿಲ್ ಕಲಿಸ್ಬೇಕು ಆ್ಯಕ್ಚುಲಿ. ಎಜುಕೇಷನ್ ಅಂದರೆ ಏನು, ಆದರೆ ಎಜುಕೇಷನ್ ಇದ್ದರೆ ಒಂದು ಡೇರಿಂಗ್ ಅಂತೂ ಇರುತ್ತೆ. ಎಂತ ಬಂದರೂ ನಾ ಫೇಸ್ ಮಾಡ್ತೀನಿ ಅಂದರೆ ಮೀನ್ಸ್ ಯಾವುದು ಮಾತಾಡೋದ್ರ ಬಗ್ಗೆ ಆಗಲಿ ಯಾವುದ್ರ ಬಗ್ಗೆ ಆಗಲಿ ಒಂದು ಡೇರಿಂಗ್ ಅಂತೂ ಬರುತ್ತೆ. ಅಂದರೆ ಕಾನ್ಫಿಡೆನ್ಸ್ ಮಾತಾಡಲಿಕ್ಕೆ. ಓಕೆ, ಎಜುಕೇಷನ್ ಸಿಸ್ಟಮ್ ಯಾವ್ದು ಕರೆಕ್ಟ್ ಯಾವುದು ತಪ್ಪು ಯಾರು ಹೇಳ್ತೀನಲ್ಲ, ಇದು ಹಿಂಗೆ ಯಾಕೆ ಬಂತ ಕ್ವಶನ್ ಮಾಡೋರು ಯಾರೂ ಇಲ್ಲ ಇಲ್ಲಿ. ಅದಕ್ಕೆ ಇದೆಲ್ಲ ಹಂಗೆ ಸುಮ್ಮನೆ ಯಾಕೆ ಕಲಿಬೇಕು ಅಂತನೂ ಇದನ್ನ ಪ್ರಾಕ್ಟಿಕಲ್. ಈಗ ನೋಡಿ, ನಮ್ದು ಅಕೌಂಟೆನ್ಸಿ ಒಂದು ವ್ಯವಹಾರದ ಲೆಕ್ಕ ಪುಸ್ತಕ ವ್ಯವಹಾರದ ಬಗ್ಗೆ ಮಾಹಿತಿ ಕೊಟ್ಟಿರ್ತಾರ, ಅದನ್ನ ಬಳಸ್ಕೋಬೇಕು. ಆ ವ್ಯವಹಾರ ಲಾಭ ಎಷ್ಟಾಯ್ತು, ನಷ್ಟ ಎಷ್ಟಾಯ್ತು ಅದನ್ನ ಕಂಪ್ಯೂಟ್ ಮಾಡಿರ್ಬೇಕು. ಅದನ್ನೇ ಪ್ರಾಕ್ಟಿಕಲ್ ಕಲಿಸ್ಬೇಕಾಗಿತ್ತು. ಅದನ್ನ ಪ್ರಾಕ್ಟಿಕಲ್ ಇಲ್ಲ, ಬಟ್ ಇಲ್ಲಿರೋದ ಬೇರೆ ಇರ್ತೈತಿ, ಅಲ್ಲಿ ಪ್ರಾಕ್ಟಿಕಲ್ ಬೇರೆ ಇರ್ತೈತಿ. ಜಸ್ಟ್ ಐಡಿಯಾ ಕೊಡೋದಿದು, ಥೆರಾಟಿಕಲ್ ನಾಲೆಜ್ ಅಷ್ಟೇ, ಈ ಥರ ಇರತ್ತಂತ. ನೋಡಿ, ಇದರಿಂದ ನಿಮಗೇನಾದರೂ ಯೂಸ್ ಅನಿಸಿದ್ರೆ ಒಂದು ಕಮೆಂಟ್ ಹಾಕಂತ ಹೇಳಲ್ಲ. ಆ್ಯಕ್ಚುಲಿ ಇಲ್ಲಿ ಎಜುಕೇಷನ್ ಸಿಸ್ಟಮ್ ಇರೋದೇ ಈ ಥರ ಇದೆ, ಯಾರೂ ಏನೂ ಮಾಡೋಕ್ಕಾಗಲ್ಲ. ಅಂದರೆ ಒಬ್ಬ ಕಾಂಪಿಟೇಟಿವ್ ಫೀಲ್ಡಲ್ಲಾಗಲಿ ಅಥವಾ ಒಬ್ಬ ಸ್ಟೂಡೆಂಟಿಗೆ ಎಜುಕೇಷನ್ ಕೊಡೋದಾಗಲಿ ಯಾವ ಥರ ಸಿಸ್ಟಮ್ ಇದೆ, ಹಿಂಗೆ 108 ಮಾತುಗಳು. ಓಕೆ, ನಿಮಗೇನು ಅನಿಸುತ್ತೆ ಅಂತ ಹೇಳ್ಕರಿಂದ ಒಂದು ವೇಳೆ ಚೆನ್ನಾಗಿ ಕರೆಕ್ಟ್ ಇದೆ, 100% ಕರೆಕ್ಟ್ ಇದೆ ಅಂತ ಅನಿಸಿದ್ರೆ ಒಂದು ಲೈಕ್ ಮಾಡಿ. ಓಕೆ, ಥ್ಯಾಂಕ್ ಯು.